ನಮಸ್ಕಾರ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮರಳಿ ಬಂದಿದೆ ಚೈತ್ರ ಮಾಸ. ಹೊಸ ಚಿಗುರನ್ನ ಹೊತ್ತು ಹೊಸ ಉತ್ಸಾಹವನ್ನ ತುಂಬಿಕೊಂಡು ಮನೆ ಮನಸ್ಸುಗಳಿಗೆ ಹೊಸ ಬೆಳಕನ್ನ ಹೊತ್ತು ತಂದಿದೆ ಯುಗಾದಿ. ಯುಗಾದಿ ಅಂದ್ರೆ ಯುಗಸ್ಯ ಆದಿಹಿ ಅಂತ, ಅಂದ್ರೆ ಈ ದಿನ ಕಲಿಯುಗ ಹುಟ್ಟಿದ ದಿನ ಅಂತ ಹೇಳಲಾಗತ್ತೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವನ್ನ ನಾವು ಯುಗಾದಿ ಅಂತೀವಿ ಅಂತಾರೆ. ಇದರ ಜೊತೆಗೆ ಒಂದು ರೀತಿಯಲ್ಲಿ ಕಲಿಯುಗದ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸತ್ತೆ. ಇವತ್ತಿನ ದಿನ ನಾವು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಬೇವು ಬೆಲ್ಲ ಹಂಚಿ ಸಂಭ್ರಮ ಪಡ್ತೀವಿ. ಇದರ ಜೊತೆಗೆ ಪಂಚಾಂಗ ಶ್ರವಣ ಮಾಡ್ತೀವಿ. ಇವೆಲ್ಲದರ ಜೊತೆಗೆ ಈ ಹೊಸ ವರ್ಷ ಮುಂದಿನ ದಿನಗಳಲ್ಲಿ ಬೆಳೆ ಆಗಿರಬಹುದು, ಮಳೆ ಆಗಿರಬಹುದು, ಈ ವಿಷಯದಲ್ಲಿ ಯಾವ ರೀತಿಯ ಫಲವನ್ನ ನೀಡುತ್ತೆ ಅನ್ನೋ ಕುತೂಹಲ ಎಲ್ಲ ನಮ್ಮೊಂದಿಗಿರುತ್ತೆ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿಶೇಷ ಆಮಂತ್ರಿತರು ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರೆಲ್ಲರನ್ನ ನಾವು ಸ್ವಾಗತಿಸೋಣ. ಮೊದಲಿಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಅರುಳಾಲನ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ಕಾರ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಖ್ಯಾತ ಜ್ಯೋತಿಷಿಗಳು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ರಾಘವೇಂದ್ರ ಮೋಕ್ಷಗುಂಡಂ ಗುರುಗಳು ಆಗಮಿಸಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಸಭಾಭ್ಯ ಸಭಾಪತಿಭ್ಯಶ್ಚ ವೋ ನಮಃ. ಮತ್ತೊಬ್ಬ ಪ್ರಖ್ಯಾತ ಜ್ಯೋತಿಷಿಗಳಾದಂತಹ ಡಾಕ್ಟರ್ ಭಾನುಪ್ರಕಾಶ ಶರ್ಮಾ ಗುರೂಜಿ ನಮ್ಮೊಂದಿದ್ದಾರೆ. ಗುರೂಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಖ್ಯಾತ ಜ್ಯೋತಿಷಿ, ಆಧ್ಯಾತ್ಮ ಚಿಂತಕರು ಆದ ಗೋಪಾಲ್ ಕೃಷ್ಣ ಶರ್ಮಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ವೀಕ್ಷಕರೇ, ನಾವೀ ದಿನ ಮನ್ಮಥ ನಾಮ ಸಂವತ್ಸರಕ್ಕೆ ಕಾಲಿಡ್ತಿದ್ದೀವಿ. ಹೆಸರಲ್ಲೇ ಉನ್ಮಾದಕತೆ ಇದೆ, ಕಾಮವಿದೆ, ಮೋಹವಿದೆ. ಹೇಳಿ ಕೇಳಿ ಮನ್ಮಥ ಕಾಮಾಧಿಪತಿ, ಅತಿಯಾದ ಕಾಮನಿಂದ ವಿಜೃಂಭಿಸಿದಾತ, ಜೊತೆಗೆ ಅದೇ ಕಾರಣಕ್ಕಾಗಿ ಶಿವನಿಂದ ದಹನವಾದಾತ. ಹಾಗಾದ್ರೆ ಈತನ ಹೆಸರನ್ನ ಹೊತ್ತು ಬಂದಿರುವ ಈ ಸಂವತ್ಸರ ನಮಗೆ ಕಾಮದಾಯಕವಾಗಿರುತ್ತೋ ಅಥವಾ ನಿಷ್ಕಾಮದಾಯಕವಾಗಿರುತ್ತೋ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಪಂಚಾಂಗ ಪೂಜೆಯ ಮೂಲಕ. ಗೋಪಾಲ್ ಶರ್ಮಾ ಗುರುಜಿ, ಪಂಚಾಂಗ ಪೂಜೆಯನ್ನು ಪ್ರಾರಂಭಿಸಬಹುದಾ? ಭಾನುಪ್ರಕಾಶ್ ಶರ್ಮಾ ಗುರುಜಿ, ಸಾಮಾನ್ಯವಾಗಿ ಪ್ರಮುಖವಾಗಿ ಯುಗಾದಿ ಸಂದರ್ಭದಲ್ಲಿ ಪಂಚಾಂಗ ಪೂಜೆಯನ್ನ ಮಾಡಲಾಗುತ್ತೆ, ಪಂಚಾಂಗ ಶ್ರವಣವನ್ನ ಮಾಡಲಾಗುತ್ತೆ. ಏನಿದರ ಮಹತ್ವ ಹಾಗೂ ಪಂಚಾಂಗ ಶ್ರವಣದಿಂದ ಸಿಗುವಂತಹ ಫಲ ಆದ್ರೂ ಏನು? ತಿಥೇತಶ್ರೇಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಶ್ಚಾತ್ ಪಂಚಾಂಗ ಫಲಮುತ್ತಮಂ ಅಂತ ನಮಗೆ ವರಾಹಮಿಹಿರು ಶ್ಲೋಕವನ್ನು ಹೇಳಿದ್ದಾರೆ. ಪಂಚಾಂಗದಲ್ಲಿರ್ತಕ್ಕಂಥದ್ದು ಓದಬೇಕಾದ್ರೆ ನಾವು ಮೊದಲು ಅವನನ್ನು ಪೂಜೆ ಮಾಡಬೇಕು. ಪೂಜೆಯನ್ನು ಮಾಡಿದರೆ ಏನು ಫಲ ಬರುತ್ತೆ ಇರತಕ್ಕಂಥದ್ದನ್ನು ಶ್ರೀ ಕಲ್ಯಾಣ ಗುಣಾವಹಂ ರಿಪುಭವನಂ ಅಂತೇಳಿ ಆ ಧ್ಯಾನದ ಶ್ಲೋಕದಲ್ಲಿ ಮೊದಲೇ ಆ ಶ್ಲೋಕವನ್ನು ಹೇಳ್ಕೊಂಡ್ಬರ್ತಾರೆ. ಇವತ್ತು ಪಂಚಾಂಗವನ್ನು ಎಲ್ಲರ ಮಲ್ಲೂ ತಂದು ಹೇಗೆ ಇರುತ್ತೋ ಅವ್ರ ಶಕ್ತಿ ಇರತಕ್ಕಂಥ ಒಂದು ಕ್ಯಾಲೆಂಡರ್ಗಳು ಎಲ್ಲದರಲ್ಲೂ ನೋಡಿರ್ತೀರಿ ನೀವು. ಆದರೆ ಪಂಚಾಂಗಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯ ಇದೆ. ದೇವರ ಮನೆಯಲ್ಲಿಟ್ಟದನ್ನು ಆ ಪಂಚಾಂಗವನ್ನು ಪೂಜೆ ಮಾಡುವುದರಿಂದ ವಿಶೇಷ ಫಲ. ಮೊದಲನೇದಾಗಿ ಗಂಗಾ ಸ್ನಾನ ಫಲ ಮಾಡಿದ ಒಂದು ಫಲ ಬರುತ್ತೆ ಅಂತ ಮೊದಲು ಹೇಳ್ತಾನೆ. ನೀವು ಅಷ್ಟು ದೂರ ಹೋಗಿ ಗಂಗೆಯನ್ನು ಸ್ನಾನ ಮಾಡಿದ್ರೆ ಏನು ಫಲ ಬರುತ್ತೋ, ಇವತ್ತೊಂದು ದಿನ ಸಂವತ್ಸರದ ಯುಗದ ಆದಿಯಲ್ಲಿ ಪಂಚಾಂಗವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದರೆ ಗಂಗಾ ಸ್ನಾನ ಫಲ ಮಾಡಿದ ಮನೆ ದುಸ್ವಪ್ನ, ಕೆಟ್ಟ ಕನಸುಗಳ ಮನೆ ಏನಾದ್ರು ಬೀಳ್ತಿದ್ರೆ ಪಂಚಾಂಗ ಮಲ್ಲಿದ್ರೆ ಅದೆಲ್ಲ ಕಡಿಮೆ ಆಗ್ತದೆ. ರಿಪುಹಂ, ಶತ್ರುಗಳು ನಿಮ್ಮ ಮೇಲೆ ಏನಾದ್ರು ದೋಷವನ್ನು ಪ್ರಹಾರ ಮಾಡ್ತಿದ್ರೆ ಶತ್ರುಗಳನ್ನು ಸಹಿತ ಆ ಪಂಚಾಂಗದಲ್ಲಿರ್ತಕ್ಕಂಥದ್ದು ಮಿತ್ರನಾಗಿ ಮಾಡುವಂಥ ಶಕ್ತಿ ಆ ಪಂಚಾಂಗದಲ್ಲಿದೆ. ಹೀಗೆ ಅನೇಕ ವಿಚಾರಧಾರೆಗಳು ಪಂಚಾಂಗವನ್ನು ಪೂಜೆ ಮಾಡುವುದರಿಂದ ಬರುತ್ತೆ. ಪಂಚಾಂಗ ಶ್ರವಣದಿಂದ ಇಷ್ಟೆಲ್ಲ ಫಲಗಳು ಬರುತ್ತೆ ಅಂದ್ರೆ ಗಂಗಾ ಸ್ನಾನ ಮಾಡಿದ ಫಲ ಬರುತ್ತೆ, ಶತ್ರುತ್ವ ನೀಗಿ ಮಿತ್ರತ್ವ ಬರುತ್ತೆ. ಇಷ್ಟೆಲ್ಲ ಫಲಗಳಿದ ಮೇಲೆ ಪಂಚಾಂಗ ಶ್ರವಣ ಮಾಡೋಣ ಅಲ್ವಾ? ಗೋಪಾಲಕೃಷ್ಣ ಶರ್ಮಾ ಗುರುಜಿ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ನಾವು ಈ ದಿವಸದ ಪಂಚಾಂಗ ಶ್ರವಣವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ದಿವಸ ಮನ್ಮಥ ನಾಮ ಸಂವತ್ಸರ ಆರಂಭವಾಗ್ತಾ ಇದೆ. ಮನ್ಮಥನಿಗೆ ಮತ್ತೊಂದು ಹೆಸರು ಅನಂಗ ಹೇಳುವಂಥದ್ದು. ಮಹಾವಿಷ್ಣುವಿನ ಮಗ ಮನ್ಮಥ. ಅದನ್ನು ಈ ಮನ್ಮಥ ನಾಮ ಸಂವತ್ಸರದಲ್ಲಿ ಸಾಕಷ್ಟು ತೊಂದರೆಗಳು, ಆಪತ್ತುಗಳು, ಕಷ್ಟಗಳು, ದುಃಖಗಳು, ಅದರಲ್ಲೂ ತಸ್ಕರಾದಿ ಬಾಧೆಗಳು ಇವೆಲ್ಲ ಉಂಟಾಗುವಂತಹ ಸಾಧ್ಯತೆ ಇದೆ. ಕಾರಣ ಯಾಕೆಂತಂದರೆ ಶನಿವಾರ ದಿವಸ ಆರಂಭವಾಗಿದೆ. ನಾವು ಚಾಂದ್ರಮಾನ ಯುಗಾದಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ಚಾಂದ್ರಮಾನದಲ್ಲಿ ಮೊದಲನೇ ದಿವಸ ಯಾವ ದಿವಸ ಯುಗಾದಿ ಆರಂಭವಾಗುತ್ತೋ ಅವತ್ತಿಗೆ ಅದೇ ದಿವಸದ ಅಧಿಪತಿಯೇ ರಾಜನಾಗ್ತಾನೆ. ಆದ್ದರಿಂದ ಈ ವತ್ಸರ ಪೂರ್ತಿ ಶನಿಯೇ ರಾಜನಾಗಿದ್ದಾನೆ. ಆ ಫಲ ಯಾವ ರೀತಿಯಲ್ಲಿದೆ ಅಂತ ನೋಡೋಣ. ನೋಡಿ, ಗತಶಾಲಿವಾನ ಶಕ ವರ್ಷ 1937ನೇ ಮನ್ಮಥನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷ
ಪ್ರತಿಪದೇ ತಿಥಿ ಇವತ್ತಿನ ದಿವಸ ನೋಡಿ. ಪಾಡ್ಯದ ದಿವಸ ಶನಿವಾರ ಆರಂಭವಾಗಿದೆ. ಉತ್ತರಾಭಾದ್ರ ನಕ್ಷತ್ರ, ಬ್ರಹ್ಮನಾಮ ಯೋಗ, ಭವಕರಣ ಇರುವಂಥದ್ದು. ಇನ್ನು ನಾಳೆಯ ದಿವಸ ಭಾನುವಾರ ದಿವಸ ದ್ವಿತೀಯ ತಿಥಿ, ರೇವತಿ ನಕ್ಷತ್ರ, ಅನಂತರದಲ್ಲಿ ಐಂದ್ರನಾಮ ಯೋಗ, ಕೌಲವಕರಣ ಇರುವಂಥದ್ದು. ವೀಕ್ಷಕರೇ, ಮನ್ಮಥನಾಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಆಡಳಿತ ವ್ಯವಸ್ಥೆಯನ್ನ ನೋಡಿದಾಗ ಇದು ಇಂದು ನಿನ್ನೆಯದಲ್ಲ, ಪುರಾತನ ಕಾಲದಿಂದಲೂ ರಾಜಾದಿಯಾಗಿ ಸೇನಾಧಿಪತಿಯವರೆಗೆ ಹಲವಾರು ವರ್ಗಗಳಲ್ಲಿ ವಿಂಗಡಣೆಯಾಗುತ್ತೆ. ಇದನ್ನ ನಾವು ವಿಂಗಡಣೆ ಮಾಡಿರೋದಲ್ಲ. ಈ ಹಿಂದೆ ಪುರಾಣಗಳನ್ನ ನೋಡಿದಾಗ ಅಥವಾ ನಮ್ಮ ಗ್ರಹಗತಿಗಳನ್ನ ನೋಡಿದಾಗ ಆಗಿನಿಂದಲೂ ಕೂಡ ಇಂತಹ ಒಂದು ಸ್ಥಾನಗಳ ಆಚರಣೆ ತಿಳಿದು ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದೊಂದು ಗ್ರಹ ರಾಜತ್ವವನ್ನ ಪಡೆದುಕೊಳ್ಳುತ್ತೆ. ಹಾಗೆ ವಿವಿಧ ವರ್ಗಗಳಲ್ಲಿ ಗ್ರಹಗಳು ಅಧಿಕಾರವನ್ನ ವಹಿಸುತ್ತವೆ. ಹಾಗಾದ್ರೆ ಈ ಬಾರಿ ರಾಜ ಯಾರು, ಮಂತ್ರಿ ಯಾರು, ಈ ಪಟ್ಟಿಯನ್ನ ಜ್ಯೋತಿಷಿಗಳಾದಂತಹ ಅರುಳಾಲನ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ಈ ಬಾರಿ ರಾಜ ಯಾರು, ಮಂತ್ರಿ ವರ್ಗಗಳು ಹೇಗಿವೆ? ಖಂಡಿತಮ್ಮ. ಮನ್ಮಥನಾಮ ಸಂವತ್ಸರ ನಮ್ಮ 60 ವರ್ಷ ಸಂವತ್ಸರಗಳಲ್ಲಿ 29ನೇದಾಗಿ ಬರುತ್ತದೆ. ಆ 29ನೇದಾಗಿ ಬಂದಾಗ ಅದು ಒಂದೊಂದು ವರ್ಷ ನಮ್ಮಲ್ಲಿ ಏನಿವಾಗ ಕ್ಯಾಬಿನೆಟ್ ಅಂತ ಹೇಳ್ತೀವಿ, ಮುಖ್ಯಮಂತ್ರಿ ಅಂತ ಹೇಳ್ತೀವಿ, ವಿಧ ವಿಧವಾದ ಮಂತ್ರಿಗಳು ಅಂತ ಹೇಳ್ತೀವಿ. ಆ ರೀತಿ ಒಂದೊಂದು ಗ್ರಹಗಳು ಕೂಡ ಆಡಳಿತ ಸಿಗುತ್ತೆ. ಈ ವರ್ಷ ಬಹಳ ವಿಶೇಷವಾಗಿ ಶನಿಗ್ರಹ ರಾಜನಾಗಿರ್ತಾನೆ. ಅಂದರೆ ಶನಿವಾರವೇ ಉಗಾದಿ ಬಂದಿದೆ, ಶನಿಯ ನಕ್ಷತ್ರದಲ್ಲೇ ಬಂದಿದೆ. ಅಂದರೆ ಉತ್ತರಾಭಾದ್ರ ನಕ್ಷತ್ರಕ್ಕೆ ಸೂರ್ಯ ಚಂದ್ರ ಎರಡೂ ಬಂದಾಗ ಉಗಾದಿ ಅಂತ ಹೇಳ್ತೀವಿ. ಇದರಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಶನಿ ರಾಜನಾಗಿರ್ತಾನೆ, ಜೊತೆಗೆ ಕುಜನು ಮಂತ್ರಿಯಾಗಿರ್ತಾನೆ, ಸೇನಾಪತಿಯಾಗಿ, ಅರ್ಕಾಪತಿಯಾಗಿ, ಮೇಘಾಪತಿಯಾಗಿ ಎಲ್ಲವೂ ಕೂಡ ಚಂದ್ರನೇ ಈ ಸಲ. ಅವನಿಗೆ ಈ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನು ಒಬ್ಬರೇ ಇಟ್ಕೊಂಡಿರ್ತಾರಲ್ಲ 4-5 ಪೋರ್ಟ್ಫೋಲಿಯೋಸ್, ಆ ಥರ ಈ ಸಲ ಚಂದ್ರನಿಗೆ ಆ 3 ಸ್ಥಾನ ಸಿಗ್ತಾ ಇದೆ. ಸಸ್ಯಾಧಿಪತಿಯಾಗಿರ್ತಾನೆ, ಅಂದರೆ ಧಾನ್ಯಾಧಿಪತಿಯಾಗಿ ಬುಧಗ್ರಹ ಕೂಡ ಈ ಸಲ ಇರ್ತಾನೆ. ಆ ರೀತಿ ಗ್ರಹಗಳು ತಮ್ಮಲ್ಲಿ ಎಲ್ಲ ವಿಧವಾದಂಥ ವಿಚಾರಗಳನ್ನು ಕೂಡ ಹಂಚ್ಕೊಂಡಿರ್ತಾರೆ. ಅದರ ಫಲವಾಗಿಯೇ ಭೂಮಿ ಮೇಲೆ ಎಲ್ಲ ರೀತಿಯ ಒಳ್ಳೆಯ ಕೆಟ್ಟದ್ದು ಕೂಡ ನಡೆಯುತ್ತೆ. ಈ ವರ್ಷ ರಾಜ ಹಾಗೂ ಮಂತ್ರಿಗಳು ಯಾರು ಅನ್ನೋದನ್ನ ತಿಳಿದ್ವಿ ವೀಕ್ಷಕರೇ. ಹಾಗಾದ್ರೆ ರಾಜನಾಗಿರುವಂತಹ ಶನಿ ನೀಡುವಂತಹ ಫಲಗಳೇನು, ಉಳಿದಂತಹ ಗ್ರಹಗಳ ಫಲಗಳೇನು, ಈ ಎಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ ಈ ಯುಗಾದಿ ಹಬ್ಬದ ವಿಶೇಷ ಸಂದರ್ಭದಲ್ಲಿ. ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.